ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಆಂಟಿ ಜೊತೆ ಸಂಬಂಧ ಬೆಳೆಸಬೇಕು ಅಂತ ತಲೆಯಲ್ಲಿದ್ದರೆ ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಾವು ಖುದ್ದಾಗಿ ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿನ ಅಥವಾ ಆಂಟಿನ ಪೇರ್ ಮಾಡಿಬಿಟ್ಟು ಕೊಡಿಸ್ತೀವಿ. ಸೊ ಪ್ರಸ್ತುತ ನಮಗೆ ಇವತ್ತು ಕಳಿಸಿರ್ತಕ್ಕಂಥದ್ದು ಸಂಗಿ ಅಂತ. ಆ್ಯಂಡ್ ಇವರ ಒಂದು ವಯಸ್ಸು ಬಂದು 28 ವರ್ಷ ಗೆಳೆಯರೆ. ನೋಡ್ಕೊಳ್ಳಿ, ನಾನು ಫೋಟೋ ಸಮೇತ ವಿವರಣೆ ಕೊಡ್ತೀನಿ. ಯಾರ ಬಗ್ಗೆನೂ ಫೇಕಾಗಿ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಸೊ ಅವರು ನಿಮಗೆ ಇಷ್ಟ ಆಗಿದ್ದರೆ ಮುಂದುವರ್ಸ್ಕೊಂಡು ನೋಡಿ. 28ರ ವಯಸ್ಸಿನ ಸಂಗಿ ಅವರು ಕಂಪ್ನಿ ಒಂದರಲ್ಲಿ ಕೆಲಸ ಮಾಡ್ತಿರ್ತಾರೆ. ನನ್ನ ಕುಟುಂಬದ ಸ್ಥಳ ಬಿಟ್ಬಿಟ್ಟು ಬೇರೆ ಕಡೆ ವಾಸವಾಗಿರೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ಕುಟುಂಬದವರು ಎಲ್ಲರೂ ಕೂಡ ಇರೋದು ಬೆಂಗಳೂರಿನ ಹಳ್ಳಿ ಒಂದರಲ್ಲಿ ವಾಸವಾಗಿದ್ದಾರೆ. ಇವರು ಬಂದುಬಿಟ್ಟು ಮೈಸೂರಿನ ಕಂಪ್ನಿ ಒಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಒಂದು ಜೊತೆಗೇ ಒಬ್ಬ ಒಳ್ಳೆಯ ಸ್ನೇಹ ಬೆಳೆಸೋದಕ್ಕೆ ಹುಡುಗ ಬೇಕು. ಆ್ಯಂಡ್ ನನಗೆ ಬಯಕೆ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವ ರೀತಿಯ ಬಯಕೆ ಆ್ಯಂಡ್ ಯಾವ ರೀತಿಯ ಸ್ನೇಹ, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ? ಅದು ನಾನು ಮುಂದೆ ಹೇಳ್ತೀನಿ, ನೀವು ನೋಡ್ಕೊಳ್ಳಿ ಇವರ ಒಂದು ಫೋಟೋ. ಸೊ ಬೆಂಗಳೂರಿನ ಬೆಳ್ತಂಗಡಿನಲ್ಲಿ ಇವರ ಒಂದು ಫ್ಯಾಮಿಲಿ ವಾಸವಾಗಿರೋದು. ಆ್ಯಂಡ್ ಅಲ್ಲಿ ಒಂದು ನಂದು ರೂಮ್ ಇದೆ, ಅವಾಗವಾಗ ಬರ್ತೀನಿ, ಅವಾಗವಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಲಕ್ಷಣ ಕೂಡ ಆಗಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಕಣ್ಣಿಗೆ ಕಾಡಿಗೆ ಹತ್ಕೊಂಡಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾರೆ ಸಂಗಿ ಅವರು. ಆ್ಯಂಡ್ ವಿಚಾರಕ್ಕೆ ಬರೋದಾದರೆ, ಪ್ರಸ್ತುತ ಇವ್ರ ಜೊತೆ ಸ್ನೇಹ ಬೆಳೆಸೋದಕ್ಕೆ ಯುವಕನೇ ಬೇಕು. ಗೆಳೆಯರಿ, ಆ ಊರಲ್ಲಿ ಸ್ನೇಹಿತರಿಲ್ವಾ? ಏನು ಇದು ಇಂಟರ್ನೆಟ್ಟಲ್ಲಿ ಹುಡುಕಾಟ ಮಾಡ್ತಿದ್ದಾರೆ ಅಂತ ನಿಮ್ಮ ಒಂದು ತಲೆಯಲ್ಲಿ ಹೊಡಿಬೇಕು. ಬಟ್ ಎಲ್ಲರೂ ಕೂಡ ನಮ್ಮ ಥರನೇ, ನಮ್ಮ ಒಂದು ಯೋಚನೆ ಥರನೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಜನ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ನನ್ನ ಒಂದು ಒಳ್ಳೆತನನ ನಾನೇ ಹೇಳ್ಕೊಂಡ್ರೆ ಅವ್ರಿಗೆ ಅರ್ಥ ಮಾಡಿಕೊಂಡು ನನಗೂ ಒಳ್ಳೆತನ ಇರ್ತಕ್ಕಂಥ ಹುಡುಗನೇ ಸಿಗ್ತಾನೆ ಅಂತ ಯೋಚನೆ ಮಾಡಿಬಿಟ್ಟು ಈ ರೀತಿಯಾಗಿ ಹುಡುಕಾಟ ಮಾಡ್ತಿದ್ದಾರೆ. ನಿಮ್ಮ ವಯಸ್ಸು 30 ದಾಟಿರಬಾರ್ದು. ಆ್ಯಂಡ್ ಗಟ್ಟಿಮುಟ್ಟಾಗಿರ್ತಕ್ಕಂಥ ಶರೀರ ಹೊಂದಿರಬೇಕು. ನನ್ನನ್ನು ಸುತ್ತಾಡೋಕ್ಕೆ ಅಂತ ಕರ್ಕೊಂಡು ಹೋಗಬೇಕು. ಸುತ್ತಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲಪ್ಪ, ಭಯ ಬಿಡಬೇಡಿ. ಅವ್ರ ಹತ್ರ ಕಾರ್ ಇದೆ, ದುಡ್ಡಿದೆ, ಎಲ್ಲನೂ ಕೂಡ ಹೇಳ್ತಾನೆ. ನಾನು ಕಾರಿನ ಫೋಟೋ ಆಮೇಲೆ ತೋರಿಸ್ತೇನೆ. ಗಟ್ಟಿಮುಟ್ಟಾಗಿರ್ತಕ್ಕಂಥ ಶರೀರ ಆ್ಯಂಡ್ ಎಲ್ಲ ಕಡೆ ಕರ್ಕೊಂಡು ಸುತ್ತಾಡಬೇಕು. ಆದರೆ ಈ ಒಂದು ವಿಚಾರದ ಬಗ್ಗೆ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂತಹ ಬಾಂಡಿಂಗು, ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಈ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಂಧನನ ಇನ್ನೊಬ್ಬ ವ್ಯಕ್ತಿಗೆ, ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಅನ್ನೋದು ಇವರ ಒಂದು ಕನಸಿನ ಮಾತು. ಆ್ಯಂಡ್ ಪ್ರಸ್ತುತ ಸದ್ಯಕ್ಕೆ ಇಷ್ಟಿದ್ರೆ ಸಾಕು. ಮುಂದಿನದ್ದು ನಾನು ಭೇಟಿಯಾದಾಗ ಅಥವಾ ನನ್ನ ಜೊತೆ ಮೀಟ್ ಆದಾಗ ಹೇಳ್ತೀನಿ ಅಂತ ಹೇಳಿರೋದು ಸ್ನೇಹಿತರೆ. ನಾನು ಹೇಳಿದ್ನಲ್ವ, ಪ್ರಸ್ತುತ ನೀವೇನಾದರೂ ಯಪ್ಪ ನನ್ನ ಹತ್ರ ದುಡ್ಡಿಲ್ಲ ಅವ್ರ ಹತ್ರ ಸುತ್ತಾಡೋಕ್ಕೆ, ಆ್ಯಂಡ್ ಕಾರಿಲ್ಲ ಅವ್ರ ಜೊತೆ ಸುತ್ತಾಡೋಕ್ಕೆ ಅಂತ ಟೆನ್ಷನ್ ಆಗುವವರ ವ್ಯಕ್ತಿಗಳಿಗೆ ಹೇಳುವಂತಹ ಮಾತು, ಅವರ ಹತ್ರ ಕಾರಿದೆ. ಬೆಂಗಳೂರಿನ ಬೆಳ್ತಂಗಡಿಯಲ್ಲಿ ಇದು ಈ ಒಂದು ಪ್ರೆಸೆಂಟ್ ಆಗಿರ್ತಕ್ಕಂಥ ಕಾರು ಇರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಕಾರಿನ ಡಿಸೈನ್ ಆ್ಯಂಡ್ ಟಾಪ್ ಮಾಡಲು ಎಲ್ಲನೂ ಕೂಡ ನೀವು ನೋಡ್ಕೊಳ್ತಿರ್ಬೋದು ಅಂತ ಅಂದ್ಕೊಳ್ತೇನೆ. ಗೆಳೆಯರಿ, ವಿಚಾರ ಇಷ್ಟೇ. ಸೊ ನೀವು ಇವ್ರ ಜೊತೆ ಸ್ನೇಹ ಬೆಳೆಸಬೇಕು ಅಂದರೆ ನಿಮ್ಮ ಹತ್ರ ಡ್ರೈವಿಂಗ್ ಸ್ಕಿಲ್ ಇರಬೇಕು. ಆ್ಯಂಡ್ ಹುಡುಗಿರನ್ನ ಯಾವ ರೀತಿ ಮಾತಾಡಿಸ್ಬೇಕು ಆ್ಯಂಡ್ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರಬೇಕು. ಆ್ಯಂಡ್ ಅದೇ ರೀತಿಯಾಗಿ ರೆಸ್ಪೆಕ್ಟ್ ಕೊಡೋದು ತುಂಬ ಅಂದರೆ ತುಂಬ ಮುಖ್ಯ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಕಾರು ಓಡಿಸೋಕ್ಕೆ ಬರಬೇಕು. ಅವರು ದುಡಿಯುವಂಥ ಒಬ್ಬ ಹುಡುಗಿ ಆಗಿರ್ತಾರೆ. ತಿಂಗಳಿಗೆ ಒಂದು 4ರಿಂದ 5 ಸಲ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ತಲೆ ಕೆಟ್ಟು ಗೊಬ್ಬರ ಆಗಿಬಿಡುತ್ತೆ ಗುರು, ಅಷ್ಟೊಂದು ಕೆಲಸ ಇರುತ್ತೆ. ಸೊ ಹಾಗಾಗಿನೇ ನೀವು ಇವ್ರ ಜೊತೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ನ ಬೆಳೆಸಿದ್ರೆ ನಂತರ ಸುತ್ತಾಡೋಕ್ಕೆ ಅಥವಾ ಅವ್ರ ಜೊತೆ ಇರೋದಕ್ಕೆ ಅಂತ ನಿಮಗೆ ಪರ್ಮಿಷನ್ ಕೊಡ್ತಾರಲ್ವ, ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀರಾ, ಯಾವ ರೀತಿಯಾಗಿ ನಂಬಿಕೆಯಿಂದ ಅವ್ರ ಜೊತೆ ಇರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅಪ್ ಆಗಿಬಿಟ್ಟು ಅವರು ನಿಮಗೆ ಹೆಂಗೆಲ್ಲ ಇಟ್ಕೊಳ್ತಾರೆ ಅನ್ನೋದು ಅವರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಹೇಳಿದರು ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಬೇಡ ಅಂದರೆ ಬೇಡ, ಸುಮ್ಮನೆ ಒಂದು ಸಲ ಕಣ್ಣಾಯಿಸ್ಕೊಂಡು ಬರೋಣ. ಅವ್ರು ಹೇಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೋಡ್ಕೊಳ್ಳಿ, ಬೈ ಚಾನ್ಸ್ ನಿಮಗೇನಾದರೂ ಕಾರ್ ಬರ್ತಿದೆ ಅಂದರೆ ಅವ್ರ ಜೊತೆ ಲಾಂಗ್ ಟ್ರಿಪ್ ಹೋಗಬೇಕು ಅಂದರೆ ಇಲ್ಲಿ ಸಾಂಗ್ ಪ್ಲೇಯರ್ ಕೂಡ ಇದೆ ಸ್ನೇಹಿತರೆ. ಸೊ ಒಳ್ಳೆ ಸಾಂಗ್ ಹಾಕ್ಕೊಂಡು ಹೋಗಿ. ಆ್ಯಂಡ್ ಉತ್ತರ ಕರ್ನಾಟಕದವ್ರು ಇರ್ತಕ್ಕಂಥವ್ರು ಜಾನಪದ ಹಾಡು ಹಾಕ್ಕೊಂಡು ಹೋಗಿ, ಅಥವಾ ಬೇರೆಯವ್ರು ಇರ್ತಕ್ಕಂಥದ್ದು ಮ್ಯೂಸಿಕ್ಕು, ಮಳೆ, ರೈನು, ಅದು ಇದು ಅಂತ ಎಲ್ಲ ಫಿಲಮ್ ಇಂಡಸ್ಟ್ರಿ ಸಾಂಗ್ ಕೂಡ ಹಾಕ್ಬೋದು ನೀವು. ಆ್ಯಂಡ್ ಜಾಲಿಯಾಗಿರ್ತಕ್ಕಂಥ ರೈಡು. ಸೊ ಪ್ರಸ್ತುತ ಇವ್ರ ಜೊತೆ ಯಾರೆಲ್ಲ ಫ್ರೆಂಡ್ಸ್ ಬರ್ತಾರೆ ಅಂದರೆ ಸ್ವಾತಿ, ಸ್ನೇಹ ಅಂತಕ್ಕಂಥವ್ರು ಇಬ್ಬರು ಇದ್ದಾರಂತೆ. ಅವ್ರ ಜೊತೆನೇ ಹೆಚ್ಚಿಗೆ ಅವರು ಟ್ರಾವೆಲ್ ಮಾಡ್ತಾರೆ. ಗಂಡು ಮಕ್ಕಳು ಒಬ್ಬರು ಕೂಡ ಬರಲ್ಲ. ಸೊ ಇವ್ರು 4ರಿಂದ 5 ಜನ ಮೆಂಬರ್ಸ್ ಲೇಡೀಸಲ್ಲಿ ನೀವು ಒಬ್ಬರೇ ಗಂಡು ಮಕ್ಕಳು ಹೋಗ್ಬಿಟ್ಟು ಬರಬೇಕು. ಸೊ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಬೇಗ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಅವರು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ. ಸೊ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.